ನಲ್ಲಿ ನಡೆದಂತ ಘಟನೆ ಸ್ವಲ್ಪ ಸೈಲೆಂಟ್ ಆಗಿರಿ. ಜಮ್ಮು ಕಾಶ್ಮೀರದಲ್ಲಿ 370ನೇ ವಿಧಿಯನ್ನ ತೆಗೆದುಹಾಕಿದ ಮೇಲೆ ಅಲ್ಲಿ ಎಲೆಕ್ಷನ್ ಆದಮೇಲೆ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಬಂದ ಮೇಲೆ ಅಲ್ಲಿ ಪ್ರವಾಸೋದ್ಯಮ ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಗಿರೋದನ್ನ ನಾವು ಖಂಡಿಸ್ತೇವೆ. ಯಾಕೆಂದರೆ ಈ ದೇಶ ಶಾಂತಿ ನೆಮ್ಮದಿಗೆ ಇರುವಂಥ ದೇಶ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮೆಲ್ಲ ರಾಜಕಾರಣಿಗಳು, ಸಾಹಿತಿಗಳು, ಕವಿಗಳು ಎಲ್ಲರೂ ಕೂಡ ಘೋಷಣೆ ಮಾಡಿರುವಂಥ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಬಂದು ಪದೇ ಪದೇ ಪಾಕಿಸ್ತಾನದ ಭಯೋತ್ಪಾದಕರು ಕಾಶ್ಮೀರದಲ್ಲಿ ನರಮೇಧ ಮಾಡ್ತಿದ್ದದನ್ನು ನಾವು ಸ್ವಾತಂತ್ರ್ಯ ಬಂದಾಗಲಿಂದಲೂ ನೋಡ್ತಾ ಇದ್ದೇವೆ. ಆದರೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ, ಪುಲ್ವಾಮಾ ಘಟನೆ ಆದಮೇಲೆ ಆ ಟೆರರಿಸ್ಟ್ಗಳನ್ನು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬಂದ ಮೇಲೆ ಈ ಭಯೋತ್ಪಾದಕರನ್ನ ಬಗ್ಗು ಬಡಿದು ಎಡೆಮರೆ ಕಟ್ಟಿದ್ರು. ಆದರೆ ಈಗ ಪುನಃ ಅಮೇರಿಕಾದ ಉಪಾಧ್ಯಕ್ಷರು ಭಾರತ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಇಶ್ಯೂವನ್ನು ಜೀವಂತವಾಗಿಡಬೇಕು ಅಂತೇಳಿ ಇವತ್ತು ಟೆರರಿಸ್ಟ್ಗಳು ಅಮಾಯಕರನ್ನ, ಅದು ಪ್ರವಾಸಿಗಳಿಗೆ ಹೋಗಿದ್ದಂಥವ್ರನ್ನ ಅಮಾಯಕರನ್ನ, ಅದು ಹಿಂದೂಗಳನ್ನು ವಿಶೇಷವಾಗಿ ಗುಂಡಿಕ್ಕಿ ಕೊಂದಿರುವಂಥದ್ದು ಅಮಾನವೀಯ ಕೃತ್ಯ ಅಂತೇಳಿ ಇದೆಲ್ಲರಿಗೂ ಗೊತ್ತಿದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಅವರನ್ನು ವಿನಂತಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಯಾವ ದೇಶ ಭಾರತ ದೇಶದ ಜೊತೆ, ಭಾರತದ ಜನಗಳ ಜೊತೆ, ಭಾರತೀಯ ನಾಗರಿಕರ ಜೊತೆ ಪದೇ ಪದೇ ಅವರ ಜೀವನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ, ಅಂಥವರನ್ನ ಇಸ್ರೇಲ್ ಮಾದರಿಯಲ್ಲಿ ಹಮಾಸ್ನಲ್ಲಿ ಯಾವ ರೀತಿ ಇಸ್ರೇಲ್ ಹಮಾಸನ ನುಗ್ಗಿ ಆ ಬಂಡಖೋರನ್ನ ಧ್ವಂಸ ಮಾಡಿ ಅವರನ್ನ ಎಡಮುರಿ ಕಟ್ಟದಲ್ಲ, ಆ ರೀತಿಯಲ್ಲಿ ಭಾರತ ದೇಶ ಮಾಡಬೇಕು. ಅವತ್ತು ಮಾತ್ರ ಭಾರತ ದೇಶದಲ್ಲಿರುವಂಥ ಪ್ರಜೆಗಳಿಗೆ ನೆಮ್ಮದಿ ಸಿಗುತ್ತೆ. ಒಂದು ಪಾಠ ಕಲಿಸ್ಬೇಕು. ಆ ಪಾಠ ಹೇಗಿರಬೇಕು ಅಂತ ಹೇಳಿದ್ರೆ ಇತಿಹಾಸದ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಇತಿಹಾಸ ಆಗಬೇಕು. ಆ ಇತಿಹಾಸ ಮಾಡಬೇಕು ಅಂದರೆ ಒಂದೇ ದಾರಿ, ಪಾಕಿಸ್ತಾನದ ಮಿಲಿಟರಿ ಯಾವ ಟೆರರಿಸ್ಟ್ಗಳನ್ನು ಭಾರತ ದೇಶದ ವಿರುದ್ಧ ಕಳಿಸ್ತಾ ಇದ್ದಾರೆ ಅಂತಹ ಶಿಬಿರಗಳ ಮೇಲೆ, ಅಂಥ ದೇಶದ ಮೇಲೆ ಯುದ್ಧವನ್ನು ಸಾರಬೇಕು, ಸೆದೆಮರಿ ಕಟ್ಟಬೇಕು, ಎಡಮರಿ ಕಟ್ಟಬೇಕು. ಅವರಿಗೆ ತಕ್ಕ ಪಾಠವನ್ನು ಕಲಿಸಿದಾಗ ಮಾತ್ರ ಈ ದೇಶಕ್ಕೆ ನೆಮ್ಮದಿ ಸಿಗುತ್ತೆ. ನಾನು ಅದರಿಂದ ನಮ್ಮ ಸೈನ್ಯ, ನಮ್ಮ ಪ್ರಧಾನಮಂತ್ರಿಗಳು ಸಾಮರ್ಥ್ಯರಿದ್ದಾರೆ, ಅವರು ಕ್ರಮವನ್ನು ತಗೊಳ್ಳುವಂಥ ಶಕ್ತಿ ಇದೆ ಅಂತ ನಾನು ಭಾವಿಸಿದ್ದೇನೆ. ಇದನ್ನು ಎಲ್ಲರೂ ಕೂಡ ಭಾರತ ದೇಶದ ಎಲ್ಲ ನಾಗರಿಕರು ಕೇಂದ್ರ ಸರ್ಕಾರದ ಜೊತೆ ಇರಬೇಕು. ಎಲ್ಲ ಭಾರತೀಯರು ಸೇರಿ ಈ ಭಯೋತ್ಪಾದನೆಯನ್ನು ಬಗ್ಗು ಪಡಿಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ.